ಡಿ.ಕೆ. ಶಿವಕುಮಾರ್ ಮೊನ್ನೆಯಷ್ಟೇ RSS ಗೀತೆ ಹಾಡಿದ್ರು. ಅದಾದ ನಂತರ ಸಾಕಷ್ಟು ಒಂದು ವಿವಾದ ಆಯಿತು. ಅದರ ಬಗ್ಗೆ ಕಾಂಗ್ರೆಸ್ನ ಕೆಲವೊಂದಷ್ಟು ಜನ ಮುಖಂಡರು ಕೂಡ ಮಾತನಾಡಿದ್ರು. ಈಗ ಪರಮೇಶ್ವರ್ ಅವರ ನಡೆ ಕೂಡ ಚರ್ಚೆಯನ್ನ ಹುಟ್ಟಾಕಿದೆ. ಏನಾಗಿದೆ? ಪರಮೇಶ್ವರ್ ಅವರು ABVP ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತುಮಕೂರಿನ ತಿಪ್ಟೂರಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ, ABVP ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್. ಸೊ ಹೆಚ್ಚು ಬಿಜೆಪಿ ಪಕ್ಷದ ಕಡೆ ಗುರುತಿಸಿಕೊಂಡಿರುವಂತಹ ABVP ಅಂದ್ರೆ ವಿದ್ಯಾರ್ಥಿ ಪರಿಷತ್, ಒಂದು ವಿದ್ಯಾರ್ಥಿಗಳ ಒಂದು ಗುಂಪು. ಸೊ ಹಾಗಾಗಿ ಕಾಂಗ್ರೆಸ್ನ ನಾಯಕರು ಜೊತೆಗೆ ಹೋಮ್ ಮಿನಿಸ್ಟರ್ ಆಗಿರುವಂತಹ ಪರಮೇಶ್ವರ್ ಈ ಪಂಚಿನ ಮೆರವಣಿಗೆಯಲ್ಲಿ ಯಾಕೆ ಭಾಗಿಯಾದರು ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆಗಳು ಎದ್ದಿವೆ. ABVP ಕಾರ್ಯಕ್ರಮದಲ್ಲಿ ಒಂದು ಪಂಚಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ರು. ಅದರಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ವಿಜುವಲ್ಸ್ ಕೂಡ ಲಭ್ಯವಾಗಿದೆ. ಆ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ಬೋದು. ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಅವರು ಭಾಗಿಯಾಗಿರೋದು. ಇದು ತಿಪ್ಟೂರಿನಲ್ಲಿ ನಡೆದಂತಹ ಒಂದು ಮಂಚಿನ ಮೆರವಣಿಗೆ. ಸೊ ಆ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಅವರು ಭಾಗಿಯಾಗಿರೋದು. ನಿನ್ನೆ ನಡೆದಂತಹ ಒಂದು ಕಾರ್ಯಕ್ರಮ, ಇದರಲ್ಲಿ ಪರಮೇಶ್ವರ್ ಅವರು ಹೋಗಿದ್ರು. ರಾಣಿ ಅಬ್ಬಕ್ಕಾದೇವಿ 500ನೇ ಜಯಂತಿ ಪ್ರಯುಕ್ತ ಹಮ್ಮಿಕೊಂಡಿದ್ದಂತಹ ಒಂದು ರಥಯಾತ್ರೆ, ಅಲ್ಲಿ ಪಂಚಿನ ಮೆರವಣಿಗೆಯನ್ನು ಕೂಡ ಮಾಡಿದ್ರು. ಆದರೆ ಇದನ್ನು ಆಯೋಜನೆ ಮಾಡಿದ್ದು ABVP ಅನ್ನುವಂಥದ್ದು ಸಿಕ್ಕಿರುವಂಥ ಮಾಹಿತಿ. ಸೊ ಹಾಗಾಗಿ ಈಗ ಪರಮೇಶ್ವರ್ ಅವರು ಈ ಕಾರ್ಯಕ್ರಮಕ್ಕೆ ಪರಮೇಶ್ವರ್ ಅವರಿಗೆ ಯಾರ ಆಹ್ವಾನ ಕೊಟ್ಟರು, ಯಾರ ಆಹ್ವಾನದ ಮೇರೆಗೆ ಇವ್ರು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಯಾಕಂದರೆ ಪರಮೇಶ್ವರ್ ಅವರು ಇದನ್ನು ಇಲ್ಲ ನಾನು ABVP ಕಾರ್ಯಕ್ರಮದಲ್ಲಿ ಅಲ್ಲ ಪಾಲ್ಗೊಂಡಿದ್ದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಬಹುಶಃ ಇವರನ್ನ ಕರೆದಂತಹ ಆಯೋಜಕರು ಯಾರು, ಏನಕ್ಕೋಸ್ಕರ ಪರಮೇಶ್ವರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು, ಇದೆಲ್ಲದ್ರ ಬಗ್ಗೆನೂ ಕೂಡ ಈಗ ಪರಮೇಶ್ವರ್ ಅವರು ಉತ್ತರವನ್ನು ಕೊಡಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಪರಮೇಶ್ವರ್. ನಾನು ABVP ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ. ದಾರಿಯಲ್ಲಿ ರಾಣಿ ಹಬ್ಬಕ್ಕೆ ಮೆರವಣಿಗೆ ಬರ್ತಾ ಇತ್ತು, ನಾನು ಹೋಗ್ತಾ ಇದ್ದೆ, ಆ ದಾರಿಯಲ್ಲಿ ಬರ್ತಾ ಇತ್ತು ಮೆರವಣಿಗೆ. ಸೊ ಆಗ ಹೂ ಹಾಕಿ ಹೋಗಿ ಬನ್ನಿ ಅಂತ ಕರೆದ್ರು ನನ್ನನ್ನು. ಸೊ ಹಂಗಾಗಿ ಹೋಗಿ ಹೂ ಹಾಕ್ಬಿಟ್ಟು ಬಂದೆ. ಯಾವುದೇ ABVP ಕಾರ್ಯಕ್ರಮಕ್ಕೆ ನಾನೇನು ಹೋಗಿಲ್ಲ. ಇದ್ರ ಬಗ್ಗೆ ವಿವಾದ ಮಾಡೋದಿದ್ರೆ ಮಾಡ್ಕೊಳ್ಳಿ ಬಿಡಿ. ಸೈದ್ಧಾಂತಿಕ ಬದ್ಧತೆಯನ್ನ ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ನಾನು ನೈಜ ಕಾಂಗ್ರೆಸ್ಸಿಗನಾಗಿಯೇ ಸಾಯ್ತೀನಿ. ರಾಜಕೀಯ ಶತ್ರುಗಳು ಯಾರೋ ಹೀಗೆ ಮಾಡ್ತಾ ಇದ್ದಾರೆ, ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ನಾವು ABVP ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿಲ್ಲ. ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾ ಇತ್ತು. ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಷಡಕ್ಷರಿಯವರು ನಾವೆಲ್ಲ ಒಟ್ಟಿಗೆ ಇದ್ದೋ. ರಾಣಿ ಹಬ್ಬಕ್ಕನ್ ಪ್ರೊಸೆಷನ್ ಹೋಗುವಾಗ ಒಂದು ಹೂ ಹಾಕೋಗಿ ಸ್ವಾಮಿ ಅಂದರು. ಕಾರ್ ನಿಲ್ಲಿಸ್ಬಿಟ್ಟು ಹೂ ಹಾಕಿದೆ, ಬಂದೆ. ಇಷ್ಟೇ. ಅದಕ್ಕೆ ನಾನು ಯಾವ ABVP ಕಾರ್ಯಕ್ರಮ ಮತ್ತೊಂದು ಏನೂ ಅಟೆಂಡ್ ಮಾಡಿಲ್ಲ. ಇದಕ್ಕೆ ಮೇಲೆ ಅವ್ರೇನಾದರೂ ಯಾರಾದರೂ ಕಾಂಟ್ರವರ್ಸಿ ಮಾಡೋದಿದ್ರೆ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ನನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟನ್ನು ಯಾರು ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್. ಯಾವ ರೀತಿ ಬಿಂಬಿಸ್ತಾ ಅದು ಮಾಡ್ಕೊಳ್ಳಿ. ಮಾಡೋರು ನಮ್ಮ ಪೊಲಿಟಿಕಲ್ ಅಡ್ವರ್ಸರೀಸು ಭಾಳ ಜನ ಇರ್ತಾರೆ. ಎಲ್ಲರಿಗೂ ಇದ್ದಂಗೆ ನಮಗೂ ಇರ್ತಾರೆ. ಅವ್ರು ಯಾರೋ ಮಾಡ್ತಾ ಇರ್ಬೋದು, ವಿತಿನ್ ದ ಪಾರ್ಟಿನೂ ಇರ್ಬೋದು, ಹೊರಗಡೆನೂ ಇರ್ಬೋದು. ಅದನ್ನು ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ಜನ ಗೊತ್ತಾಗಲ್ವಾ? ವಾಟ್ ಈಸ್ ಡಾಕ್ಟರ್ ಪರಮೇಶ್ವರ್ ಅಂತ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಕಳೆದ 35 ವರ್ಷದಿಂದ ನನ್ನ ರಾಜಕಾರಣ ಏನು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ. ಐ ಡೋಂಟ್ ಹ್ಯಾವ್ ಟು ಪ್ರೂವ್ ಇಟ್ ಅಗೇನ್ ಅಂಡ್. ಇದು ಪರಮೇಶ್ವರ್ ಅವರ ಒಂದು ರಿಯಾಕ್ಷನ್. ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಸನ್ನ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈಗ ಪರಮೇಶ್ವರ್ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಫೇರ್ ಅನ್ನ ಒಂದು ರಾಣಿ ಅಬ್ಬಕ್ಕದೇವಿ ಮೆರವಣಿಗೆ ನಡೀತಾ ಇತ್ತು, ನಾನು ಹೋಗ್ತಾ ಇದ್ದೆ, ಆಗ ಯಾರೋ ಬಂದು ನನಗೆ ಹೂ ಹಾಕಿ ಅಂದ್ರು, ನಾನು ಹೋಗಿ ಹೂ ಹಾಕಿ ಬಂದೆ ಅನ್ನುವಂಥದ್ದನ್ನ ಸಮರ್ಥನೆ ಕೊಡ್ತಾ ಇದ್ದಾರೆ. ಆದರೆ ನಿಜಕ್ಕೂ ಇದೇ ನಡೆದಿರುವಂಥದ್ದ ಅಥವಾ ಇನ್ವೈಟ್ ಮೇರೆಗೇನೆ ಪರಮೇಶ್ವರ್ ಅವರು ಏನಾದರೂ ಈ ABVP ಕಾರ್ಯಕ್ರಮಕ್ಕೆ ಹೋಗಿದ್ರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪಕ್ಷದಲ್ಲಿ ಈಗ ಡೆವಲಪ್ಮೆಂಟ್ ಆಗಿದೆ? ಯಾಕಂದರೆ ಲಾಸ್ಟ್ ಟೈಮ್ RSS ಗೀತೆ ಹಾಡಿದಂತಹ ಡಿ.ಕೆ. ಶಿವಕುಮಾರ್ ಅವ್ರಿಗಾದಂಥದ್ದು ಬೆಳವಣಿಗೆಗಳೇನು ಅನ್ನುವಂಥ ನೋಡಿದ್ದೀವಿ. ಸೊ ಹಾಗಾಗಿ ವಿತಿನ್ ಪಕ್ಷ ಸೊ ಏನಾದರೂ ಇದ್ರ ಬಗ್ಗೆ ಚರ್ಚೆಗಳು ಏನಾದರೂ ಆಗ್ತಾ ಇದೆಯಾ ಈಗ ಸದ್ಯಕ್ಕೆ? ರೆಹಮಾನ್, ಇದೀಗ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಅದರಲ್ಲೂ ಸರ್ಕಾರದ ಆಯಕಟ್ಟಿನ ಸ್ಥಾನದಲ್ಲಿ ಇರುವಂತಹ ಸಚಿವರಿಗೆ ಎಲ್ಲ ಒಂದ್ ಕಡೆ ಸೈದ್ಧಾಂತಿಕ ಸಮರ ಪಕ್ಷದ ಒಳಗೆ ಶುರುವಾಗಿದೆಯಾ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದ್ದಾವೆ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಹಂತದಲ್ಲಿ ವಿವಾದಕ್ಕೆ ಈಡಾಗಿದ್ರು. ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಒಂದು ರೀತಿಯ ಮುಜುಗರವನ್ನ ತಾವೂ ಎದುರಿಸಬೇಕಾಯ್ತು. ಸ್ವತಃ ಕಾಂಗ್ರೆಸ್ ಪಕ್ಷವೂ ಕೂಡ ಅದಕ್ಕೆ ಒಂದು ರೀತಿಯ ಸ್ಪಷ್ಟನೆಯನ್ನು ಕೊಡಬೇಕಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದೀಗ ಗೃಹ ಸಚಿವ ಪರಮೇಶ್ವರ್ ಅವರು ಸರದಿ ನಿನ್ನೆ ನಡೆದಂತಹ ಒಂದು ರಾಣಿ ಅಬ್ಬಕ್ಕದೇವಿಯ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಅವರು ಪಾಲ್ಗೊಂಡಿದ್ರು ಅನ್ನುವಂಥದ್ದು
ಮತ್ತು ಅದು ABVP ವತಿಯಿಂದ ಆಯೋಜನೆಗೊಂಡಿದ್ದಂತಹ ಕಾರ್ಯಕ್ರಮ. ABVP ವತಿಯಿಂದ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದಲ್ಲೂ ಕೂಡ ಪರಮೇಶ್ವರ್ ಅವರು ಭಾಗಿಯಾಗುವ ಮೂಲಕ ಎಲ್ಲೋ ಒಂದ್ ಕಡೆ ಸೈದ್ಧಾಂತಿಕ ಕಾಂಪ್ರಮೈಸ್ ರೀತಿಯಲ್ಲಿ ನಡೀತಾ ಇದೆ ಕಾಂಗ್ರೆಸ್ನ ನಾಯಕರಲ್ಲಿ ಅನ್ನುವಂತಹ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದಾವೆ. ಇದಕ್ಕೆ ಇವತ್ತು ಪರಮೇಶ್ವರ್ ಅವರು ಒಂದು ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಮ್ಯಾನ್ ಆಗಿದ್ದೀನಿ, ಕಾಂಗ್ರೆಸ್ನಲ್ಲಿಯೇ ಇದ್ದು ಸಾಯ್ತೀನಿ, ನನ್ನ ಸೈದ್ಧಾಂತಿಕ ನಿಲುವಿನ ಬಗ್ಗೆ ಯಾರು ಕೂಡ ಅನುಮಾನ ಪಡುವಂತ ಅಥವಾ ಪ್ರಶ್ನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಮತ್ತು ಆ ಸಾಧ್ಯತೆ ಕೂಡ ಇಲ್ಲ. ಅಲ್ಲಿ ಸಾಗು ಹೋಗ್ತಾ ಇದ್ದಂತಹ ಮಾರ್ಗದಲ್ಲಿ ಪ್ರೊಸೆಷನ್ ಹೋಗ್ತಾ ಇತ್ತು, ನಾನು ಮತ್ತೆ ಷಡಕ್ಷರಿ ಅವರು ಹೋಗ್ತಾ ಇದ್ವಿ, ಜೊತೆಗೆ ಅಲ್ಲಿದ್ದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥವರೆಲ್ಲರೂ ಕೂಡ ಬಂದು ರಾಣಿ ಅಬ್ಬಕ್ಕ ದೇವಿಗೆ ಒಂದು ಪುಷ್ಪಾರ್ಚನೆಯನ್ನ ಮಾಡಿ ಅಂತ ಹೇಳಿದ್ರು. ಹೀಗಾಗಿ ನಾನು ಇಳಿದು ಹೋಗಿ ಪುಷ್ಪಾರ್ಚನೆ ಅಷ್ಟೇ ಮಾಡಿದ್ದು, ABVPಯ ಕಾರ್ಯಕ್ರಮ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಭಾಗಿಯಾಗಿಲ್ಲ ಅನ್ನುವಂಥ ಮಾತನ್ನ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ನಾಯಕರಿಗೆ ಇದೀಗ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಎದುರಾಗ್ತಾ ಇರುವಂತಹ ಸಮಸ್ಯೆಯೇ ಅದು. ಕಾಂಗ್ರೆಸ್ನ ಸಿದ್ಧಾಂತ ಅಂದ್ರೆ ಅದು ಸಂಪೂರ್ಣವಾಗಿ ಹಿಂದುತ್ವವನ್ನ ಅಥವಾ ರಾಷ್ಟ್ರೀಯವಾದವನ್ನ ವಿರೋಧಿಸುವಂತ ಸಿದ್ಧಾಂತವ, ಅಥವಾ ಯಾವುದನ್ನ ಒಳ್ಳೇದಿದೆ ಭಾರತ ಮಾತೆಗೆ ಪೂಜನೀಯ ದೃಷ್ಟಿಯಿಂದ ನಾವು ಒಂದು ಪ್ರಾರ್ಥನೆಯನ್ನು ಹೇಳಿದ್ರು ಕೂಡ ಕಾಂಗ್ರೆಸ್ನ ನಾಯಕರು ಮಾತ್ರ ಇದನ್ನ ವಿವಾದ ಮಾಡ್ತಿದ್ದಾರಾ? ಇಂಥ ಅನುಮಾನಗಳು ಕಾಡ್ತಾ ಇದಾವೆ. DK ಶಿವಕುಮಾರ್ ಅವರು ಸದನದ ಒಳಗೆಯೂ ಕೂಡ ಸಂಘದ ಪ್ರಾರ್ಥನಾ ಗೀತೆಯನ್ನ ಹಾಡಿದ್ರು. RSSಗೆ ಸಂಬಂಧಪಟ್ಟಂತ ಈ ಗೀತೆಯನ್ನ ಹಾಡಿದ್ದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಸಿದ್ಧಾಂತದಿಂದ ಕಾಂಪ್ರಮೈಸ್ ಆಗ್ತಿದ್ದಾರೆ. ಸಂಘದ ಗೀತೆಯನ್ನ ಹಾಡೋ ಮೂಲಕ ಕಾಂಗ್ರೆಸ್ ಯಾವುದನ್ನ ವಿರೋಧಿಸ್ಕೊಂಡು ಬಂದಿದೆ ಅಥವಾ ರಾಹುಲ್ ಗಾಂಧಿ ಅವರು ಕಟುವಾಗಿ ಯಾವುದನ್ನ ವಿರೋಧಿಸ್ತಾ ಇದ್ದಾರೆ ಅದನ್ನ ಕಾಂಗ್ರೆಸ್ನ ಪ್ರಮುಖವಾದಂತಹ ನಾಯಕರು ಒಪ್ಪಿಕೊಳ್ಳೋದಕ್ಕೆ ಹೊರಟಿದ್ದಾರೆ ಅನ್ನುವಂತ ರೀತಿಯ ವಿಶ್ಲೇಷಣೆಗಳು ಶುರುವಾಯಿತು. ಇದೀಗ ಪರಮೇಶ್ವರ್ ಅವರಿಗೂ ಕೂಡ ಎದುರಾಗಿರುವಂತಹ ಪ್ರಶ್ನೆ ಅದೇನೆ. ABVP ಅಂತಂದ್ರೆ ಅದು ಸಂಘದ ಇನ್ನೊಂದು ಸಹೋದರ ಸಂಸ್ಥೆ ಆಗಿರುತ್ತೆ, ಅದರ ಸಿದ್ಧಾಂತವೇ ಬೇರೆ. ಹೀಗಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಯಾಕೆ ಅವರು ಭಾಗಿಯಾದ್ರು ಅನ್ನುವಂತಹ ಪ್ರಶ್ನೆಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟಿಗೆ ಎತ್ತಲಾಗ್ತಾ ಇದೆ. ಈ ಬಗ್ಗೆ ಬಹುತೇಕ ಸ್ಪಷ್ಟನೆ ಕೊಡುವುದರಲ್ಲಿಯೇ ಕಾಂಗ್ರೆಸ್ನ ನಾಯಕರು ತಮ್ಮ ಸಮಯವನ್ನು ಕಳೆಯಬೇಕಂತ ಪರಿಸ್ಥಿತಿ ಎದುರಾಗಿದೆ. ತಾವು ಕಾಂಗ್ರೆಸ್ನಲ್ಲೇ ಇರ್ತೇವೆ, ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಪ್ಕೊಂಡಿದ್ದೇವೆ ಅನ್ನುವಂಥದ್ದನ್ನ ಪದೇ ಪದೇ ಸಾಬೀತು ಮಾಡುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಕಾಂಗ್ರೆಸ್ನ ನಾಯಕರಿಗೆ ಬಂದಿದೆ. ರಹಮಾನ್ ಬಂದೆ ಮಾತಾಡ್ತೀನಿ ಪ್ರಸನ್ನ.